ಹಿರಿಯರು ಪೂಜ್ಯ ಗುರುಗಳಾಗಿರುವಂಥ ಸನ್ಮಾನ್ಯ ಶ್ರೀ ಗಡ್ಡದೇವ್ರ ಮಠರು ಉದ್ಘಾಟನೆ ಮಾಡಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಹನೀಯರೇ, ಒಂದು ಗಣೇಶ ಸ್ತುತಿಯನ್ನು ಹೇಳಿ ಮಾತು ಹೇಳ್ಬೇಕಂತ ಪ್ರಾರಂಭ ಮಾಡ್ಬೇಕಂತ ಹೇಳ್ಯಾರ. ಅದಕ್ಕೆ ಒಂದು ಗಣೇಶ ಸ್ತುತಿಯನ್ನು ಹೇಳ್ತಾ ಇದ್ದೀನಿ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪ ಶಾಂತಯೇ ಸರ್ವವಿಘ್ನೋಪ ಶಾಂತಯೇ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ನಾವೆಷ್ಟೇ ದೊಡ್ಡವರಾಗಲಿ, ರಾಜಕಾರಣದಿಂದ ಬೆಳೀಲಿ, ಅಧಿಕಾರದಿಂದ ಬೆಳೀಲಿ, ಶ್ರೀಮಂತಿಕೆಯಿಂದ ಇರಲಿ, ಹೇಗೆ ಇದ್ರು ಕೂಡ ನಾವೇನ್ ತಪ್ಪು ಮಾಡಿದ್ರು ಕೂಡ ನಮ್ಮ ಮೇಲೆ ಕೇಳ್ತಕ್ಕಂಥ ಒಬ್ಬ ಮೇಲೆ ದೇವರು ಅದಾನ. ಆತ ದೇವನೊಬ್ಬನೇ ನಾಮ ಹಲವು. ಮೈಲಾರಲಿಂಗಪ್ಪ ಇರ್ಬೋದು, ಕನಕದಾಸ ಇರಬಹುದು, ಅಥವಾ ಈಶ್ವರ ಇರಬಹುದು, ಅಲ್ಲಾ ಇರಬಹುದು, ಯೇಸು ಇರಬಹುದು, ದ್ಯಾಮವ್ವ, ದುರ್ಗವ್ವ, ಹನುಮಪ್ಪ, ಎಲ್ಲ ದೇವನೊಬ್ಬನೇ ನಾಮ ಹಲವು. ಅವರವರ ಭಾವನೆಗೆ, ಅವರವ್ರ ನಡ್ಕೊಳ್ಳೋದ್ರ ಮೇಲೆ ಅವರವರು ಬಿಟ್ಟಿರ್ತಕ್ಕಂಥ ವಿಚಾರ. ಒಟ್ಟಾರೆ ದೇವರು ಅಂದ್ರೆ ಏನು? ಯಾರಿಗೂ ಕಾಣಿಸೋದಿಲ್ಲ, ಯಾರಿಗೂ ಕಾಣಿಸೋದಿಲ್ಲ, ಯಾರು ಕೊಟ್ಟು ಮಾತಾಡೋದಿಲ್ಲ. ಕರ್ಗದನೋ ಬೆಳಗದನೋ ಹೆಂಗದನೋ ಗೊತ್ತಿಲ್ಲ. ಯಾರ್ಯಾರ ಮನಸ್ಸಿನಾಗ ಏನೇನು ಇರ್ತದೆ ಹಂಗಾಗ ಕಾಣ್ತಕ್ಕಂಥದ್ದೇ ದೇವ್ರು. ಯಾರಿಗೂ ಕೆಡಕ್ ಬಯಸೋದಿಲ್ಲ, ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಆಗಬಾರ್ದು. ಶ್ರಮದಿಂದ ದುಡಿಬೇಕು. ನಮ್ಮ ದುಡಿದ ಹಣದಲ್ಲಿ 10% ದಾನ ಧರ್ಮವನ್ನು ಮಾಡಬೇಕು. ಬಸವಣ್ಣವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಕೆಲಸ ಮಾಡು, ಕಾಯಕವನ್ನು ಕುರಿಕಾಯಿ ಏನೇನೋ ಮಾಡಿ ಕಾಯಕ ಮಾಡು, ಕಾಯಕದಿಂದ ಬದುಕು ಅಂತಕ್ಕಂಥದ್ದು. ಸ್ವತಃ ದುಡಿದು ಸ್ವತಃ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಶ್ರೇಷ್ಠರು ಅಂತಾರೆ. ಈ ದೇಶದ ಬಲಗೈ, ಈ ದೇಶದ ಕಟ್ಟತಕ್ಕಂಥವ್ರು ಯಾರಂದ್ರೆ ಎಲ್ಲ ಕಾರ್ಮಿಕರು. ಹೀಗಾಗಿ ಕನಕದಾಸನ ಮುಂಡಿಗೆಯಲ್ಲಿ ಒಂದು ಕಥೆ ಬರ್ತದೆ. ಕನಕದಾಸನ ಮುಂಡಿಗೆಯಲ್ಲಿ ಈ ದೇಶ ಕಟ್ಟತಕ್ಕಂಥವ್ರು, ದೇಶ ಬೆಳೆಸತಕ್ಕಂಥವ್ರು ಯಾರು ಅಂತ ಹೇಳಿದಾಗ ಅಲ್ಲಿ ಹೋಲಿಕೆಯನ್ನು ಕೊಡೋದು ಒಂದು ರಾಗಿ, ಒಂದು ಭತ್ತ, ಅಕ್ಕಿ. ರಾಗಿ ಅಕ್ಕಿಗೆ ಜಗಳ ಬರ್ತದೆ. ನಾನ್ ಹೆಚ್ಚಂತ ಭತ್ತ ಅಂತಂದ್ರೆ ನಾನ್ ಹೆಚ್ಚಂತ ಹೇಳಿ ರಾಗಿ ಅಂತ. ಭತ್ತ ಹೇಳಿದಂತ ಅಕ್ಕಿ, ನನ್ನೆಲ್ಲಾ ಶ್ರೀಮಂತರು ಪ್ರೀತಿ ಮಾಡ್ತಾರ, ನಾನು ಹೆಚ್ಚು ಅಂತ. ಇಲ್ಲ, ನನ್ನ ಬಡವರು ಶ್ರೀಮಂತರು ಎಲ್ಲರೂ ಪ್ರೀತಿ ಮಾಡ್ತಾರ, ನಾನು ಹೆಚ್ಚು ಅಂತ ರಾಗಿ ಅಂತ. ಎರಡಕ್ಕೂ ಜಗಳ ಹಚ್ಚಿ ಶ್ರೀರಾಮಚಂದ್ರನ ಒಡ್ಡೋಲಕ್ಕೆ ಹೋಗವು. ಎರಡು ಹೋಗಿ ಜಗಳ ಅಲ್ಲಿ ಹಾಕ್ತಾರ. ಹಾಕಿದಾಗ ನಾನು ಹೆಚ್ಚು ನೀನ್ ಹೆಚ್ಚು ಅಂದಾಗ ಅಲ್ಲಿ ಒಂದು ತೀರ್ಮಾನ ಕೊಡ್ತಾರ, ಎರಡನ್ನೂ ಕೂಡ ಒಂದು ಹಗೆದಾಗ ಹಾಕಿಬಿಡ್ರಿ ಅಂತ. ಹಗೆ ಅಂದ್ರೆ ಗೊತ್ತಾಕತ್ತಲ್ರಿ ಎಲ್ಲ, ಈಗ ಹೋಗ್ಬಿಟ್ಟು ಹಗೆವು, ಅದ್ರ ಹಿಂದೆಲ್ಲ ಹಗೆ ಅಂತಿದ್ರು. ಹಗೆದಾಗ ಹಾಕ್ತಾರೆ, ಗೊತ್ತಿರ್ತೈತಿ. ಹಳೆ ಮಂದಿ ನೋಡಿ, ನಮ್ಮಂತರ ನೋಡಿ, ಇಲ್ಲಿ ಅಜ್ಜ ಅಜ್ಜಿ ಕುಂತಲ್ಲ ಅವ್ರು ನೋಡಿರ್ತಾರೆ. ಹಗೆದಾಗ ಹಾಕಿಬಿಡ್ರಿ ಅಂತ ಹೇಳಿದ್ರು. ಹಗೆದಾಗ ಹೂವು ಹಾಕಿ 3 ತಿಂಗಳ ನಂತರ ತೆಗೆದ್ರ ಅವನ್ನ ಎರಡನ್ನು. ರಾಗಿ ಕಂದು ಬಣ್ಣ ಬಂದು, ಬಂಗಾರ ಬಣ್ಣ ಬಂದು ಸುವಾಸನೆ ಹೊಡಿತಿತ್ತು. ಅಕ್ಕಿ ಕೊಳತ ಹೋಗ್ಬಿಟ್ಟಿತ್ತು, ನಾರ್ತಿತ್ತು. ಆದ್ರೆ ಇದು ಸಂಕೇತ ಏನಂತ ಕನಕದಾಸರು ಹೇಳ್ತಾರ, ಯಾರು ಈ ದೇಶವನ್ನ ನಡೆಸ್ತಕ್ಕಂಥವ್ರು, ಯಾವ ದೇಶವನ್ನು ಕಟ್ತಕ್ಕಂಥವ್ರು ದುಡಿಯೋರು. ಒಕ್ಕಲ್ತನ ಮಾಡ್ಲಿ, ಕೂಲಿ ಮಾಡ್ಲಿ, ಏನೇ ಕೆಲಸ ಮಾಡಿ ಕಾರ್ಮಿಕರು ಅಂತ ಏನ್ ಕರಿತೀವಿ ಅವ್ರೆಲ್ಲ ದುಡಿತಕ್ಕಂಥವ್ರೆ. ದುಡಿಯೋ ವರ್ಗ ಅದೇ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ನಾವೇ ಕೇಳ್ತಾ ಇದ್ದೀವಿ.
ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ತಾಲೂಕಿನ ಮಾಜಿ ಶಾಸಕರು ನನ್ನ ಸನ್ಮಿತ್ರರಾದ ಶ್ರೀ ರಾಮಕೃಷ್ಣ ದೊಡ್ಡಮನಿಯವರೇ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂಥ ಶ್ರೀ ಲಮಾಣಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಮಕ್ಕಳೇ ಹಾಗೂ ಗ್ರಾಮದ ಗುರು ಹಿರಿಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಮಾತನಾಡುವಂಥ ವಿಷಯ ಏನಾರು ಉಳಿದಿದ್ರ ಓದಕ್ಕೆ ಮಾತಾಡಿದ್ರೆ ಚಂದಿತ್ತು. ಮಾತಾಡುವಂಥ ವಿಷಯ ಏನು ಉಳಿದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಭಾವಿಸ್ತೇನೆ. ಅಂತೂ ಈಗ ಮಾತನಾಡೋದಿಷ್ಟ ಈ ಒಂದು ವಿಶೇಷವಾದಂಥ ಪವಿತ್ರ ದಿನ, ಇವತ್ತಿನ ದಿನ ಕಾರಣಿಷ್ಟ ಸೂರ್ಯನ ಉತ್ತರಾಯಣ ಪ್ರಯಾಣ ಪ್ರಾರಂಭವಾದಾಗಿನಿಂದ ಕಾರಣಿಕೋತ್ಸವ ಅಂತ ಹೇಳಾಗ್ತದಲ್ಲ ಅಲ್ಲಿ ಮೈಲಾರದಾಗ, ಆ ಕಾರಣಿಕೋತ್ಸವ ಆಗುವವರೆಗೂ ಎಲ್ಲವೂ ಸಹಿತ ಶುಭ ದಿನಗಳೇ ಅಂತೇಳಿ ನಮ್ಮ ನಿಮ್ಮೆಲ್ಲರ ಭಾವನೆ. ಆ ದೃಷ್ಟಿಯಲ್ಲಿ ಇಂಥ ಮಹತ್ತರವಾದಂಥ ಕೆಲಸ ಇಲ್ಲಿ ನಡೆದಿದೆ. ಇವತ್ತು ಮೈಲಾರ ಲಿಂಗ ಅಂದರೆ ಈಗಾಗಲೇ ಮಾತನಾಡಿದ ಅನೇಕರು ಹೇಳೋದು ಜಾತಿ ಮತ್ತು ಭೇದ ಇಲ್ಲದ ಏಕೈಕ ದೇವರು ಅಂತಂದ್ರೆ ಅದು ಮೈಲಾರ ಲಿಂಗಪ್ಪ. ಮೈಲಾರ ಲಿಂಗಪ್ಪಗೆ ನೀವು ಬೇಕಾದ ದೇವರು, ನೀವು ಜಾತಿ ಕೋತಿ ಅನ್ನೋದಿಲ್ಲ, ಬೇಕಾದ್ರೆ ಕಾರ್ಣಿಕದ ಉತ್ಸವಕ್ಕೆ ಹೋರಿ ನೀವು. ಅವತ್ತ ಅಜ್ಜಯ್ಯ ಅದನ್ನ ಬಿಲ್ ಏರುವಂಥ ಸಂದರ್ಭದೊಳಗೆ ಬಿಲ್ ಅಂಕರ ಏನಿರ್ತಾನ ಇನ್ನೇನು ಕಾರಣಿಕ ಆಗ್ತಿರ್ತದೆ. ಕೂಡಿದಂಥ ಎಲ್ಲ ಜನ, ಇಷ್ಟು ಜನ, 1,00,000 ಗಟ್ಟಲೆ ಜನ ಇರ್ತೈತಿ. ಒಬ್ಬೊಬ್ಬರಿಗೆ 2 ಕಣ್ಣು, ಅಷ್ಟು ಕಣ್ಣು ಕೇಂದ್ರೀಕೃತವಾಗಿ ಆ ದ್ವಾರಪಥನ ನೋಡ್ತಿರ್ತಾವೆ. ಅದು ಒಂದು ವಿಶೇಷವಾದಂಥ ಶಕ್ತಿ ಅವನಲ್ಲಿ ಕೂಡ್ತೈತಿ. ಒಂದು ಕಾರಣಕ್ಕೆ ಸಬ್ಬಲೇ ಅಂತ ಅಂದ್ರೆ ಸಾಕು, ಬಹುತೇಕ ಎಲ್ಲರೂ ಒಂದು ಕಾಗಿ ಕವು ಅನ್ನಂಗಿಲ್ಲ, ಗುಬ್ಬಿ ಚೂವು ಅನ್ನಂಗಿಲ್ಲ. ಹೇಳಿ ನೀವು ಸೃಷ್ಟಿ ನಿಯಮ ಎಂಥ ಒಂದು ಶಕ್ತಿ ಮೈಲಾರ ಲಿಂಗಜ್ಜಿಗೆ ಇರ್ತೈತಿ ಅನ್ನೋದು. ಆ ದ್ವಾರಪಥ ಹತ್ತು ಸಬ್ಬಲೇ ಅಂದ್ರೆ ಸಾಕು, ಎಲ್ಲರೂ ಕಮ್ಮಿ ಆಗಿಬಿಡ್ತಾರೆ. ಅಲ್ಲಿ ನಿಂತು ಒಂದು ಕಾರಣಕ್ಕೆ ಹೇಳಿ ಕೈ ಬಿಟ್ಬಿಟ್ಟ ಅಂತಂದ್ರೆ ಬಹುತೇಕ ಗೊಬ್ಬೆ ಸ್ಟಾರ್ಟ್ ಆಗಿಬಿಡ್ತೈತಿ. ಅರ್ಜೇನಂದ ಅಂತೇಳಿ ಹಂಗೆ ಅಂತ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನೀವು ಹೋಗುವಾಗಲಿ ಬರುವಾಗಲಿ ಇವತ್ತ ಖಾನಾಪುರದ ಜನರು ಶಿವಾರವನ್ನು ಸಿದ್ಧಗಿರಿ ಸ್ಥಾಪನೆ ಮಾಡಿದೆ. ಬಹುತೇಕ ಹೋಗುವಾಗನೂ ಕಾಯಿ ಬಿಡಿಸ್ತೀವಿ, ಬರುವಾಗನೂ ಆ ಶಿವಾರ ಕಾಯಿ ಬಿಡಿಸಿ ಊರು ಪ್ರವೇಶ ಮಾಡ್ತೇವೆ. ಅಂತ ಒಂದು ಪವಿತ್ರವಾದಂಥ ದಿನದಲ್ಲಿ ಇವತ್ತು ನಾವು ನೀವೆಲ್ಲರೂ ಇದ್ದೇವೆ. ಇವತ್ತು ಮಾತನಾಡುವಂಥ ವಿಚಾರ ಬಹಳಷ್ಟಿಲ್ಲ. ತಾಯಂದಿರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದರು. ತಾಯಿಯ ಒಡಲು ಎಷ್ಟು ಇರ್ತೈತಿ ಅಂತೇಳಿ, ತಾಯಿ ಅಂತ ಪವಿತ್ರ ಸ್ಥಾನ ಇರ್ತೈತಿ ಅನ್ನೋದ್ರ ಬಗ್ಗೆ ಇದಾಗಲೇ ಮಾತನಾಡಿದಂಥ ಅನೇಕರು ಹೇಳಿದರು. ತಾಯಿರು ಈಗ ನೋಡ್ರಿ, ಏನೇ ಇರಲಿ ತಾಯಿ ಅನ್ನೋದಕ್ಕೆ ಅನೇಕ ಹಲವಾರು ವಿಚಾರಗಳನ್ನು ಕೊಡ್ಬೋದು. ಭೂಮಿ ತಾಯಿ ಅಂತೇವೆ ನಾವು, ಕರ್ನಾಟಕದ ಮಾತೆ ಅಂತೇವೆ, ಭಾರತ ಪುತ್ರನು ಭಾರತ ತಾಯಿ, ಭಾರತಾಂಬೆ ಅಂತ. ಹಂಗ ಈ ತಾಯಿಗೆ ಒಂದು ವಿಶೇಷವಾದಂಥ ಸ್ಥಾನ ಅವತ್ತಿನಿಂದ ಇವತ್ತಿನವರೆಗೂ ಸಮಾಜ ಕೊಟ್ಟಂತ ಬಂದಿದೆ. ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಾಗ ಪಾರ್ವತಿ ಪತಿ ಹರ ಮಹಾದೇವ, ಪರಮೇಶ್ವರ ಪತ್ನಿ ಪಾರ್ವತಿ ಅಂತ ಯಾರು ಅಂತಾರ ಅನ್ನಂಗಿಲ್ಲ. ಅದಕ್ಕೆ ಸಮಾಜ ಅಂತ ಒಂದು ಹಿರಿದಾದ ಒಂದು ಸ್ಥಾನವನ್ನ ಈ ತಾಯಿಗೆ ಕೊಡ್ಕೊಂತ ಬಂದಾರ. ಆ ತಾಯಿಯ ಪವಿತ್ರತೆ ದೊಡ್ಡದು ಅನ್ನೋ ದೃಷ್ಟಿಯಲ್ಲಿ ಹೆಚ್ಚಿನ ಒಂದು ತಾಯಿಂದರು ಇಲ್ಲಿ ಸೇರಿದರೆ, ಅದೇ ಪ್ರಕಾರವಾಗಿ ಇವತ್ತ ಮುಂದಿನ ಈ ಸಮಾಜ ನಿರ್ಮಾಣ ಆಗೋದ್ರಲ್ಲಿ ಅದು ಸುಭದ್ರವಾದಂಥ ಸಮಾಜ ನಿರ್ಮಾಣ ಮಾಡುವಂಥ ಶಕ್ತಿ ಇವತ್ತು ಯಾರಿಗಾರ ಐತಿ ಅಂದ್ರೆ ಅದು ತಾಯಂದಿರಿಗೆ ಐತಿ ಅಂತ ಹೇಳಿ ಎಲ್ಲರೂ ಹೇಳ್ತಾರ. ಶ್ರೀ ಅಭಿನವ ಬಸವಣ್ಣ ಅಜ್ಜನವರಿಗೆ ಒಂದು ಮಾಲಾರ್ಪಣೆಯ ಮುಖಾಂತರ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಗುರು ಹಿರಿಯರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನಿತರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮುತ್ತು ಅರಸಿಯ ಕೊರಳ ಹಾರ ಸೇರುತ್ತದೆ, ರಾಜನ ಕಿರೀಟ ಕುಂಡಲ ಸಾರುತ್ತದೆ. ಮುತ್ತು ಅರಸಿಯ ಕೊರಳ ಹಾರ ಸೇರುತ್ತದೆ, ರಾಜನ ಕಿರೀಟ ಕುಂಡಲ ಸಾರುತ್ತದೆ. ಮುತ್ತನ್ನು ಕೊಟ್ಟ ಸಿಂಪು ಮಾತ್ರ ಇದ್ದಲ್ಲಿ ಬಿದ್ದು ಒದ್ದಾಡುತ್ತದೆ. ಹೂವು ದೇವದೇವತಮರ ಗುಡಿ ಸೇರುತ್ತದೆ,
ಹೂವು ದೇವದೇವತಮ್ಮರ ಗುಡಿ ಸೇರುತ್ತದೆ, ದಿವ್ಯ ಸುಂದರಿಯರ ಮುಡಿ ಸೇರುತ್ತದೆ. ಹೂವನ್ನು ಕೊಟ್ಟ ಬಳ್ಳಿ ಮಾತ್ರ ಇದ್ದಲ್ಲಿ ಕೂಡಿ ಬಾಡುತ್ತದೆ. ಕಸ್ತೂರಿ ಅರಮನೆ ಸೇರುತ್ತದೆ, ಗುರುಮನೆ ಸೇರುತ್ತದೆ. ಕಸ್ತೂರಿ ಅರಮನೆ ಸೇರುತ್ತದೆ, ಗುರುಮನೆ ಸೇರುತ್ತದೆ. ಸಾಮಂತ ಶ್ರೀಮಂತ ದೌಳ ಸೌಧಗಳ ಸೇರುತ್ತದೆ. ಕಸ್ತೂರಿಯನ್ನು ಕೊಟ್ಟ ಮೃಗ ಮಾತ್ರ ಅಡವಿ ಪಾಲಾಗೆ ಉಳಿಯುತ್ತದೆ. ಕಸ್ತೂರಿಯನ್ನು ಕೊಟ್ಟ ಮೃಗ ಮಾತ್ರ ಕಾಡು ಪಾಲಾಗೆ ಉಳಿಯುತ್ತದೆ. ಹತ್ತಿ ವಸ್ತ್ರವಾಗಿ ಗೋಧಿ ಬಿಸ್ಕೆಟ್ ಆಗಿ, ಹತ್ತಿ ವಸ್ತ್ರವಾಗಿ ಗೋಧಿ ಬಿಸ್ಕೆಟ್ ಆಗಿ, ಕಡಲೆ ಪುಟಾಣಿಯಾಗಿ ರೈತ ಬೆಳೆದದ್ದು ಹೊಟ್ಟೆಗೆ ಹಿಟ್ಟಾಗುತ್ತದೆ, ರಟ್ಟಿಗೆ ಶಕ್ತಿ ಆಗುತ್ತದೆ. ಆದರೆ ಬೆಳೆದ ರೈತ ಮಾತ್ರ ಇದ್ದಲ್ಲೇ ತನ್ನ ಗುಡಿಸಲದ ಜೀವನವನ್ನು ಬದುಕುತ್ತಾನೆ. ಇದ್ದಲ್ಲೇ ತನ್ನ ಗುಡಿಸಲದ ಜೀವನವನ್ನು ಬದುಕುತ್ತಾನೆ. ಕಲಿತವನ ಅವಕಾಶ ಪಡೆದು ಪರಮೋಚ್ಚ ಪದವಿಗೆ ಇರುತ್ತಾನೆ. ಕಲಿತವನ ಅವಕಾಶ ಪಡೆದು ಪರಮೋಚ್ಚ ಪದವಿಗೆ ಇರುತ್ತಾನೆ. ಆದರೆ ಕಲಿಸಿದ ಕನ್ನಡ ಶಾಲೆ ಮಾಸ್ತರ್ ಇದ್ದಲ್ಲೇ ತನ್ನ ಜೀವನವನ್ನು ನಡೆಸುತ್ತಾನೆ. ಇದ್ದಲ್ಲೇ ತನ್ನ ಜೀವನವನ್ನು ನಡೆಸುತ್ತಾನೆ. ಇದು ನ್ಯಾಯವೆನ್ನಯ್ಯ, ಇದು ಅನ್ಯಾಯವಾದರೆ ಇನ್ನು ನ್ಯಾಯ ಯಾವುದು? ಸ್ವತಂತ್ರದಲ್ಲಿ ಸಿದ್ದೇಶ್ವರ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಪಂಚಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾನಗಲ ಗುರುಕುಮಾರ ಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳರ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗೈಕ್ಯ ಬಸವಣ್ಣ ಅಜ್ಜನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಖಾನಾಪುರ ಗ್ರಾಮದ ಎಲ್ಲ ದೇವಾನ ದೇವತೆಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಖಾನಾಪುರ ಗ್ರಾಮದ ಆರಾಧ್ಯ ದೇವರಾಗಿರುವಂಥ ಮೈಲಾರ ಲಿಂಗೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಖಾನಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಮೈಲಾರ ಲಿಂಗೇಶ್ವರ ನೂತನ ದೇವಸ್ಥಾನದ ಹಾಗೂ ಶಿವಾರ ಲೋಕಾರ್ಪಣೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣದ ಕಾರ್ಯಕ್ರಮದ ಆಧ್ಯಾತ್ಮಿಕ ಪ್ರವಚನದ ಕಾರ್ಯಕ್ರಮವನ್ನು ಬಹಳಷ್ಟು ತಮ್ಮೆಲ್ಲರಿಗೂ ಕೂಡ ದಿನಂಪ್ರತಿ ಅರ್ಥಪೂರ್ಣವಾಗಿ ತಾವೆಲ್ಲರನ್ನು ಪ್ರವಚನಕಾರರಾಗಿ ಆಗಮಿಸಿರುವಂಥ ಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳು ಜ್ಞಾನ ಯುಗಾಶ್ರಮ ವಿಜಯಪುರದ ಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತಿಸೋಣ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಲಕ್ಷ್ಮೇಶ್ವರದ ಗಡ್ಡಯ್ಯಜ್ಜವರು ಬಹಳಷ್ಟು ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನು, ತಮ್ಮ ಅನುಭವದ ನುಡಿಗಳನ್ನು ತಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ್ದಾರೆ. ಅಂತಹ ದೊಡ್ಡ ಅಧ್ಯಾತ್ಮ ಜೀವಿಗಳು, ಅಂತಹ ಗಡ್ಡದೇವರ ಮಠ ಅಜ್ಜವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತಿಸೋಣ. ಹಾಗೂ ಮಾಜಿ ಶಾಸಕರಾಗಿರುವಂಥ ರಾಮಕೃಷ್ಣಣ್ಣ ದೊಡ್ಡಮನಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಏಕತೆಯಿಂದ ಕಾಪಾಡಿಕೊಳ್ಳಬೇಕು. ಮುಂದಿನದಾಗಿ ಕಳಸಾರೋಹಣ ಅನುವು ಮಾಡಿಕೊಡಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇನೆ.
ಮಠ ಕುಂದಗೌಡ ಇವರಿಗೂ ಕೂಡ ವಂದನೆ ಅಭಿನಂದನೆ. ಅದೇ ರೀತಿ 7 ದಿನದ ಪ್ರವಚನಕಾರರು ಪೂಜ್ಯ ಶ್ರೀ ಸಂಗಮೇಶ್ವರ ಸ್ವಾಮಿಗಳಿಗೂ ಕೂಡ ವಂದನೆ ಅಭಿನಂದನೆ. ಅದೇ ರೀತಿ ಇವತ್ತಿನ ಉದ್ಘಾಟಕರಾದಂತಹ ಶ್ರೀ ಸನ್ಮಾನ್ಯ ಶ್ರೀ ಚಂದ್ರು ಕೆ ಲಮಾಣಿ ಜನಪ್ರಿಯ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ. ಇವತ್ತಿನ ಅತಿಥಿಗಳಾಗಿ ಆಗಮಿಸಿರುವಂತಹ ವಿಠ್ಠಲರಾವ್ ಭತ್ತೆ, ಸತೀಶ್ ಚಿಕ್ಕೋಡಿ, ಮುತ್ತುರಾಜ್ ಪೂಜಾರ್, ಸಾಯಿಬಾಬಾ ಆರಾಧಕರು, ಮಾಂತೇಶ್ ದಸ್ಮನಿ, ಹಾಗೆ ಸುರೇಶ್ ಚಂದ್ರನಿ, ರಾಕೇಶ್ ಗೌರಿಕಪ್ಪ ಅವರಿಗೂ ಕೂಡ ವಂದನೆ ಅಭಿನಂದನೆ. ಹಾಗೆಯೇ ಇವತ್ತಿನ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿದಾರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಗುರು ಹಿರಿಯರಿಗೂ ಕೂಡ ವಂದನೆ ಅಭಿನಂದನೆಗಳು. ಥ್ಯಾಂಕ್ ಯು.
Yeah.